ನಮಸ್ತೆ ಆತ್ಮೀಯರೇ, ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಅದ್ಭುತವಾದ ಮಾಹಿತಿಯನ್ನು ನೀಡೋ ಕನಜ ಅಂತ ಹೇಳ್ಬೋದು. ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬದುಕು ಚಾನಲ್ ಇನ್ನಷ್ಟು ಹೊಸ ವಿಡಿಯೋಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಮುಖ್ಯವಾಗಿದೆ. ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣನ ಕೊನೆಯ ಕ್ಷಣಗಳು ಹೇಗಿದ್ದವು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡಲಿದ್ದೇನೆ. ಯಾದವ ಕುಲದ ನಾಶವನ್ನು ನೋಡಿದಂಥ ಕೃಷ್ಣ ಕಂಗೆಟ್ಟು ಹೋಗಿರ್ತಾನೆ ಮತ್ತು ಮೌನವಾಗಿ ಒಂದು ಗಿಡದ ಕೆಳಗೆ ಕೂತು ಬಿಟ್ಟಿರ್ತಾನೆ. ಎಲ್ಲಿಂದಲೋ ಬಂದ ಬಾಣ ತನ್ನ ಕಾಲಿಗೆ ಬಂದು ಚಕ್ಕನೆ ಚುಚ್ಚಿಕೊಂಡಾಗ ಅಮ್ಮ ಎಂದು ಕಿರುಚಿದಂಥ ಕೃಷ್ಣ ತನ್ನ ನೋವನ್ನು ಅವುಡುಗಚ್ಚಿಕೊಂಡು ತನ್ನಲ್ಲೇ ಸಂಕಟವನ್ನು ಅನುಭವಿಸ್ತಾನೆ. ಅವನ ಕೂಗನ್ನು ಕೇಳಿದಂಥ ಬೇಟೆಗಾರ ಓಡಿ ಬಂದು ಕೃಷ್ಣನ ಕಾಲಿಗೆ ಬಿದ್ದಂಥ ಬಾಣವನ್ನು ನೋಡಿ ಕಂಗಾಲಾಗಿ ಹೋಗ್ತಾನೆ. ತನ್ನಿಂದ ಎಂಥ ದುಸ್ವಪ್ನವಾಯಿತು, ಎಂಥ ಕೆಟ್ಟ ಕೆಲಸ ನನ್ನ ಕೈಯಿಂದಲೇ ಆಯಿತು ಅಂತ ಪರಿಪರಿಯಾಗಿ ಕಣ್ಣೀರು ಹಾಕ್ತಾನೆ ಬೇಟೆಗಾರ. ಆದರೆ ಕೃಷ್ಣ ಅದ್ಯಾವುದನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ಮುಖದ ಮೇಲೆ ಮುಗುಳ್ನಗೆಯನ್ನು ಹೊತ್ತ ಕೃಷ್ಣ ಎಲ್ಲ ಆಗು ಹೋಗುಗಳನ್ನು ಅರಿತ ಕೃಷ್ಣ ತನ್ನ ನೋವನ್ನು ಕೂಡ ತನ್ನಲ್ಲೇ ಹಿಡಿದಿಟ್ಕೊಳ್ತಾನೆ. ಅವನು ಅದೆಷ್ಟು ಬೇಟೆಗಾರನ ನೋವನ್ನು ನೋಡಿದರೂ ಕೂಡ ತಿರುಗಿ ಬೇಟೆಗಾರನಿಗೆ ಸಮಾಧಾನವನ್ನು ಮಾಡ್ತಾನೆ ಹೊರತು ತನ್ನ ನೋವನ್ನು ಹೊರಗೆ ಹಾಕೋದಿಲ್ಲ ಕೃಷ್ಣ. ಬೇಟೆಗಾರ ಕೃಷ್ಣನ ಕಾಲಿಂದ ಹೊರಚಿಮ್ಮಿದಂಥ ರಕ್ತವನ್ನು ನೋಡಿ ಪರಿಪರಿಯಾಗಿ ಅದಕ್ಕೆ ಮದ್ದು ಮಾಡೋದಕ್ಕೆ ಓಡಾಡ್ತಾನೆ. ಆದರೆ ಕೃಷ್ಣನಿಗೆ ಅದು ಮುಂಚೆನೇ ತಿಳಿದಿತ್ತು. ಯಾವ ಮದ್ದು ಗುಣಪಡಿಸಲಾಗದಂಥ ನೋವನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತನ್ನಲ್ಲಿ ತಾನು ಮುಗುಳ್ನಗ್ತಾ ಇದ್ದ. ಅದೇಕೋ ಅನ್ನಿಸ್ತು, ಗಾಂಧಾರಿಯ ಶಾಪ ಇವತ್ತಿಗೆ ಪ್ರಕಟವಾಯಿತು, ಗಾಂಧಾರಿಯ ಶಾಪ ಇವತ್ತಿಗೆ ಫಲಿಸಿತೇನೋ ಅಂತ. ತನ್ನ ಯಾದವ ಕುಲದ ನಾಶಕ್ಕೆ ತನ್ನ ಅಂತ್ಯವೇ ಆದಿ ಅಂತ ಅಂದ್ಕೊಂಡಂಥ ಕೃಷ್ಣ ಬೇಟೆಗಾರನ ಮನೆಮದ್ದುಗಳನ್ನು ನೋಡಿದರೂ ಕೂಡ ಅವನಿಗೆ ಅದಾಗಲೇ ತಿಳಿದಿತ್ತು, ಇದು ನನ್ನ ಕೊನೆಯ ದೇಹದ ಮೇಲಿನ ಗಾಯವಾಗಲಿದೆ, ಇಲ್ಲಿಗೆ ನನ್ನ ಯುಗ ಅಂತ್ಯವಾಗಲಿದೆ, ಕೃಷ್ಣ ಅನ್ನುವ ಹೆಸರು ಇಲ್ಲಿಗೆ ಮುಗಿದು ಹೋಗಲಿದೆ ಅಂತ ಕೃಷ್ಣನಿಗೆ ಅದು ಯಾವಾಗಲೂ ಅನಿಸಿತ್ತು. ಆದರೆ ತನ್ನ ಕಾಲಿನಲ್ಲಿ ಹೊಕ್ಕಂಥ ಬಾಣವನ್ನು ಒಂದು ಸಲ ಹೊರತೆಗೆದು ನೋಡಿದಾಗ ಅವನಿಗನಿಸಿದ್ದಷ್ಟೆ, ಇದೇ ಅಲ್ಲವೇ ಸಾಂಬ ಜನ್ಮ ನೀಡಿದ ಶಲಾಕೆಯ ಚೂರು, ಇದೇ ಅಲ್ಲವೇ ಮುನಿವರಿಯರ ಶಾಪ ಕೊಟ್ಟದ್ದು ಈ ಶಲಾಕೆಯಿಂದಲೇ ನೆರವೇರಿದೆ, ಈ ಶಲಾಕೆ ನನ್ನ ಅಂತ್ಯಕ್ಕೆ ಕಾರಣವಾಗಿದೆ, ಇದೇ ಅಲ್ಲವೇ ಶಾಂಬ ಜನ್ಮ ಕೊಟ್ಟಿದ್ದು ಅಂತ ಅಂದ್ಕೊಳ್ತಾನೆ. ಹಾಗೆ ಬಳಿಯಲ್ಲಿದ್ದ ಬೇಟೆಗಾರನನ್ನು ಒಂದು ಕ್ಷಣ ಗಮನಿಸಿ ನೋಡಿದ ಕೃಷ್ಣನಿಗೆ ತ್ರೇತಾಯುಗದ ವಾಲಿಯ ರೂಪ ಕಣ್ಣು ಮುಂದೆ ಬರುತ್ತಿದೆ. ಈತನೇ ಅಲ್ಲವೇ ವಾಲಿ ಅಂತ ಅವನಿಗೆ ಅನಿಸಿ ಆ ಬೇಟೆಗಾರನನ್ನು ನೀನು ಇಲ್ಲಿಂದ ಈಗಲೇ ಹೊರಡು ಅನ್ನುವಂಥ ಆದೇಶವನ್ನು ನೀಡ್ತಾನೆ ಕೃಷ್ಣ. ಒಂದೇ ಸಮನೆ ಕಾಲಿನಿಂದ ಚಿಮ್ಮುತ್ತಿರುವ ರಕ್ತವನ್ನು ನೋಡಿದಂಥ ಕೃಷ್ಣ ಯಾಕೆ ಹೀಗಾಗ್ತಿದೆ, ಒಂದೇ ಸಮನೆ ನಿಲ್ಲದೆ ರಕ್ತ ಹೋಗೋದಕ್ಕೆ ಕಾರಣ ಆದರೂ ಏನಿರ್ಬೋದು ಅಂತ ಯೋಚನೆ ಮಾಡಿದ ತಕ್ಷಣ ಆತನಿಗೆ ತನ್ನ ಕುರುಕ್ಷೇತ್ರದ ಎಲ್ಲ ಮಹಾಯುದ್ಧದ ಒಂದು ಕ್ಷಣ ಕಣ್ಮುಂದೆ ಬಂದು ಹೋಗುತ್ತೆ ಮತ್ತು ಜರಾಸಂಧ ಕೂಡ ಆತನ ಕರ್ಣಪಟಲದಲ್ಲಿ ಮುಂದೆ ಬಂದು ನಿಲ್ತಾನೆ. ಹಾಗೆ ಜರಾಸಂಧನ ನಂತರ ಅವನ ಕಣ್ಣೆ ಮುಂದೆ ಬರುವಂಥವರು ದುರ್ವಾಸ ಮುನಿಗಳು. ಅದೊಂದು ದಿನ ಜರಾಸಂಧನು ತನ್ನ ಪರಾಕ್ರಮದ ಉನ್ಮತ್ತದಲ್ಲಿರುವಾಗ ಋಷಿವರ್ಯರಾದಂಥ ದುರ್ವಾಸರನ್ನು ಕಾಡಿನಲ್ಲಿ ಅಪಹಾಸ್ಯ ಮಾಡಿ ಆತ ಉಟ್ಟುಕೊಂಡಂತಹ ಬಟ್ಟೆಗಳನ್ನು ಕೂಡ ಕಳಚಿ ಆತನನ್ನು ಅಪಹಾಸ್ಯ ಮಾಡ್ತಾನೆ. ಯೋಗ ನಿದ್ರೆ ಅಥವಾ ತಪಸ್ಸಿನಲ್ಲಿ ಕುಳಿತಂತಹ ದುರ್ವಾಸ ಮುನಿಗಳು ತಮ್ಮ ತಪೋಶಕ್ತಿಯನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮೌನವಾಗಿ ಅವನು ಕೊಟ್ಟ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ತಾರೆ ಮತ್ತು ಅಲ್ಲಿಂದ ಕೃಷ್ಣ ಇರುವ ಜಾಗಕ್ಕೆ ದ್ವಾರಕೆಗೆ ಬಂದು ಯಾವ ರೀತಿ ಅವರು ಅವಮಾನವನ್ನು ಹೊಂದಿರ್ತಾರೋ ಅದೇ ರೀತಿಯಿಂದ ದ್ವಾರಕೆಗೆ ಬಂದಾಗ ಕೃಷ್ಣ ಅವನನ್ನು ಸತ್ಕಾರ ಮಾಡ್ತಾನೆ ಮತ್ತು ಜರಾಸಂಧನ ಮೇಲೆ ಉಗ್ರ ಕೋಪವನ್ನು ತಾಳ್ತಾನೆ. ಆಗ ದುರ್ವಾಸ ಮುನಿಗಳಿಗೆ ಸತ್ಕರಿಸಿ ಬಹುಬಗೆಯ ಮೃಷ್ಟಾನ್ನ ಭೋಜನವನ್ನು ಬಡಿಸಿ ಅವರ ಸೇವೆಯನ್ನು ಮಾಡಿದಾಗ ಅವನ ಸೇವೆಯನ್ನು ನೋಡಿದಂಥ ದುರ್ವಾಸ ಮುನಿಗಳು ತಾನು ಉಂಡು ಬಿಟ್ಟ ಎಂಜಲಿನ ನಿನ್ನ ಎಲ್ಲ ದೇಹದ ಭಾಗಗಳಿಗೂ ಹಚ್ಕೋ ಅನ್ನುವಂಥ ಆದೇಶವನ್ನು ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣ ಹಿಂದೆ ಮುಂದೆ ನೋಡದೆ ದುರ್ವಾಸರು ಉಂಡು ಬಿಟ್ಟ ಎಂಜಲನ್ನು ತನ್ನ ಇಡೀ ಮೈ ಮೇಲೆ ಹಚ್ಚಿಕೊಳ್ತಾನೆ. ಉಳಿದಿದ್ದ ಎಲ್ಲ ಋಷಿವರ್ಯರು ಅವನ ದುರ್ವಾಸ ಮುನಿಗಳ ಆದೇಶವನ್ನು ನೋಡಿ
ಅಚ್ಚರಿ ಪಡ್ತಾರೆ. ಇದೇನಿದು ಈ ಥರದ ಆದೇಶವನ್ನು ದುರ್ವಾಸ ಮುನಿಗಳು ಕೊಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಕೃಷ್ಣ ಹಿಂದೆ ಮುಂದೆ ಯೋಚನೆ ಮಾಡಿದೆ ದುರ್ವಾಸ ಮುನಿಗಳ ಆದೇಶವನ್ನು ಪಾಲಿಸ್ತಾನೆ. ಅಣ್ಣ ಪರಬ್ರಹ್ಮನಿಗೆ ಸಮಾನ ಅನ್ನೋ ಕಾರಣಕ್ಕೋಸ್ಕರ ಆತ ತನ್ನ ಇಡೀ ಮೈಗೆಲ್ಲ ಅನ್ನವನ್ನು ಹಚ್ಕೊಂಡು ತನ್ನ ಪಾದಗಳಿಗೆ ಮಾತ್ರ ಅನ್ನವನ್ನು ಹಚ್ಚಿಕೊಳ್ಳದೆ ಇರೋದ್ರಿಂದ ದುರ್ವಾಸ ಮುನಿಗಳು ಇದನ್ನು ನೋಡಿ ಕೋಪಗೊಳ್ತಾರೆ. ತನ್ನ ಆದೇಶದ ಪರಿಪಾಲನೆ ಸರಿಯಾಗಿ ಆಗಿಲ್ಲ ಎನ್ನುವಂಥ ಕಾರಣದಿಂದ ಕೃಷ್ಣನಿಗೆ ಕೋಪದಿಂದ ಶಪಿಸಿ ಬಿಡ್ತಾರೆ. ನಿನ್ನ ಮೃತ್ಯು ನಿನ್ನ ಅಂಗಾಲಿನಲ್ಲಿ ಆಗಲಿದೆ ಎನ್ನುವಂಥ ಶಾಪವನ್ನು ಕೃಷ್ಣನಿಗೆ ದುರ್ವಾಸ ಮುನಿಗಳು ಕೊಡ್ತಾರೆ. ಆಗ ಆ ಕ್ಷಣ ಈಗ ಕೃಷ್ಣನಿಗೆ ನೆನಪಾಗತೊಡಗುತ್ತೆ. ಹೌದು, ದುರ್ವಾಸ ಮುನಿಗಳು ಕೊಟ್ಟಂಥ ಶಾಪ ಈ ಕ್ಷಣ ಈಡೇರಿದೆ. ನನ್ನ ಯಾದವ ಕುಲದ ನಾಶಕ್ಕೆ ಇದೊಂದೇ ಕಾರಣ ಅಲ್ಲ, ಶಮಂತಕ ಮಣಿಯನ್ನು ತಂದಿದ್ದು ಕೂಡ ಯಾದವ ಕುಲಕ್ಕೆ ನಾಶಕ್ಕೆ ಕಾರಣ. ನಾನು ಶಮಂತಕ ಮಣಿಯನ್ನು ತಂದು ಅರಮನೆಯ ಭಂಡಾರವನ್ನು ಹೆಚ್ಚು ಮಾಡಿದೆ ಹೊರತು ಶ್ರಮದಿಂದ ಹೆಚ್ಚು ಮಾಡಲಿಲ್ಲ. ಅದು ನನ್ನ ಯಾದವ ಕುಲದ ಯಾದವ ರಾಜಕುಮಾರನಿಗೆ ನಾನು ಮಾಡಿದಂಥ ಮೋಸ ಅಂತ ಕೃಷ್ಣನಿಗೆ ಅನ್ನಿಸದೇ ಇರಲಿಲ್ಲ. ಯಾವ ವ್ಯಕ್ತಿ ಕಷ್ಟದಿಂದ ದುಡಿದು ಹಣವನ್ನು ಗಳಿಸ್ತಾನೋ ಆ ಹಣದ ಬೆಲೆ ತುಂಬ ತೂಕವಾಗಿರುತ್ತೆ. ಅನಾಯಾಸದಿಂದ ಬಂದಂಥ ದುಡ್ಡು ಯಾವತ್ತೂ ಒಂದು ಅಂತ್ಯಕ್ಕೆ, ಒಂದು ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದು ಕೃಷ್ಣನಿಗೆ ಅರಿವಾಗತೊಡಗಿತ್ತು. ಇದೆಲ್ಲ ಆಲೋಚನೆಗಳಲ್ಲಿ ಹೊಕ್ಕಂಥ ಕೃಷ್ಣನಿಗೆ ಮುಂದೆ ನೆನಪಾಗೋದು ಅರ್ಜುನ. ತನ್ನ ಪ್ರೀತಿಯ ಸಹೋದರನ ರೂಪದಲ್ಲಿದ್ದಂಥ ಅರ್ಜುನನ ಒಂದು ಕ್ಷಣ ನೋಡೋ ಆಸೆ ಆಗುತ್ತೆ ಕೃಷ್ಣನಿಗೆ. ತನ್ನ ಕೊನೆ ಕ್ಷಣ ಅಲ್ವೇ, ಅರ್ಜುನನ ನೋಡದೆ ಹೇಗೆ ಹೊರಟು ಹೋಗಲಿ ಅನ್ನುವಂಥ ಮನಸ್ಥಿತಿ ಉಂಟಾಗುತ್ತೆ. ಈ ಕ್ಷಣ ನಾನು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಅರಿವು ಕೂಡ ಆತನಿಗಾದರೂ ಕೂಡ ಅವನು ಯೋಗನಿದ್ರೆಯ ಮೂಲಕವಾದರೂ ಅರ್ಜುನನನ್ನು ಭೇಟಿ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಅದೇಕೋ ಗೊತ್ತಿಲ್ಲ, ಅಂತಃಪುರದಲ್ಲಿ ಅರ್ಜುನನಿಗೆ ತುಂಬ ಗಾಢ ನಿದ್ರೆ ಆವರಿಸಿಕೊಂಡಿರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಯಾವತ್ತೂ ಅಷ್ಟು ನಿದ್ರೆಯನ್ನು ಮಾಡದಂಥ ಅರ್ಜುನ ಅವತ್ತು ತುಂಬ ಗಾಢ ನಿದ್ರೆಯಲ್ಲಿರ್ತಾನೆ. ಮತ್ತು ಗಾಢ ನಿದ್ರೆಯಲ್ಲಿ ಕೃಷ್ಣನು ಅವನ ಕರ್ಣಪಟಲದಲ್ಲಿ ಬರ್ತಾನೆ. ಅರ್ಜುನ, ನಾನು ಮಹಾಭಾರತದ ಯುದ್ಧದಲ್ಲಿ ನನಗೆ ಹೇಳಿದ ಎಲ್ಲ ಸಂದೇಶಗಳು ನೆನಪಿದೆ ತಾನೆ? ಆ ಎಲ್ಲ ಸಂದೇಶಗಳನ್ನು ಇಡೀ ಜೀವನದುದ್ದಕ್ಕೂ ನೀನು ಪಾಲಿಸಲೇಬೇಕು. ಧರ್ಮ ಸ್ಥಾಪನೆಗಾಗಿ ನೀನು ಧರ್ಮವನ್ನು ಪಾಲಿಸಿ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀನು ನೀಡಲೇಬೇಕು ಅನ್ನುವಂಥ ಮಾತನ್ನು ಯೋಗ ನಿದ್ರೆಯಲ್ಲಿದ್ದಂಥ ಅರ್ಜುನನಿಗೆ ಕೃಷ್ಣ ತಲುಪಿಸ್ತಾನೆ. ದಿಕ್ಕನೆ ಎದ್ದು ಕುಂತಂಥ ಅರ್ಜುನ, ಯಾಕೆ ಈ ರೀತಿಯ ಕನಸು ನನಗೆ ಬಿತ್ತು, ಕೃಷ್ಣನಿಗೆ ಏನೋ ಅಪಾಯ ಆಗಿದೆ ಎನ್ನುವಂತಹ ಧಾವಂತ ಆತನ ಮನಸ್ಸಿನಲ್ಲಿ ಹೋಗುತ್ತೆ. ಮರುದಿನ ಕೃಷ್ಣನನ್ನು ಭೇಟಿ ಮಾಡುವ ಸಮಯ ಬಂದರೂ ಕೂಡ ಅಲ್ಲಿ ಕೃಷ್ಣ ಇರೋದೇ ಇಲ್ಲ. ಆತನ ಆತ್ಮ ದೇಹದಿಂದ ದೂರವಾಗಿರುತ್ತೆ. ತನ್ನೆಲ್ಲ ಸಖಿಯರನ್ನು ನೆನೆಸಿಕೊಂಡಂಥ ಕೃಷ್ಣ, ನನ್ನ ಈ ಪರಿಸ್ಥಿತಿ ಅವರಿಗೆ ತಿಳಿಯದೇ ಇರುವುದು ಉತ್ತಮ ಅಂತ ಅನ್ನಿಸ್ತು. ತನ್ನ ಈ ರೀತಿಯಾದಂತಹ ನೋವನ್ನು ಅವರು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಹಾಗೆ ಅರ್ಜುನನಿಗೆ, ನಿನ್ನನ್ನು ಬಿಟ್ಟು ನನಗೆ ತುಂಬ ದಿನ ಇರೋದಕ್ಕಾಗೋದಿಲ್ಲ, ನೀನು ಕೂಡ ಆದಷ್ಟು ಬೇಗ ನನ್ನ ಬಳಿ ಬಂದು ಬಿಡು ಅನ್ನುವಂಥ ಸಂದೇಶವನ್ನು ಅರ್ಜುನನಿಗೆ ನೀಡ್ತಾನೆ ಕೃಷ್ಣ. ಹಾಗೆ ದ್ರೌಪದಿಯನ್ನು ಕೂಡ ಒಂದು ಕ್ಷಣ ನೆನೆಸಿಕೊಳ್ಳದೇ ಇರೋದಿಲ್ಲ. ಅದೆಷ್ಟು ಸೌಂದರ್ಯವತಿ ಆದರೂ ಅರ್ಜುನನನ್ನೇ ಆಕೆಗೆ ಮದುವೆ ಮಾಡಬೇಕೆಂದು ತಾನು ಮಾಡಿದ ಎಲ್ಲ ಪ್ರಯತ್ನವೂ ವಿಫಲವಾಗಿ ಕುಂತಿಯ ಮಕ್ಕಳ ಸಮಾನತೆಯ ದೃಷ್ಟಿಯಿಂದ ಆಕೆಯಾದ ಅನ್ಯಾಯವನ್ನು ಆಕೆ ಜೀವನ ಪರ್ಯಂತವಾಗಿ ಅನುಭವಿಸಬೇಕಾಯಿತು ಅನ್ನುವಂಥ ಮಾತು ಕೂಡ ಕೃಷ್ಣನಿಗೆ ನೆನಪಾಗುತ್ತೆ. ತನ್ನ ಇಡೀ ಜೀವನವನ್ನು ತಪಸ್ಸಾಗಿ ಅನುಭವಿಸಿದಂಥ ದ್ರೌಪದಿಯ ಬಗ್ಗೆಯೂ ಕೂಡ ಆ ಕೃಷ್ಣನ ಕೊನೆಯ ಕ್ಷಣದಲ್ಲಿ ಆಕೆಯ ಬಗ್ಗೆ ಮರುಕ ಹುಟ್ಟದೇ ಇರೋದಿಲ್ಲ. ತನ್ನ ಎಲ್ಲ ಸತ್ಕಾರ್ಯದಲ್ಲೂ ಒಂದು ಅರ್ಥ ಇರುತ್ತೆ. ಧರ್ಮ ಸ್ಥಾಪನೆಗಾಗಿ ನಾನು ಪ್ರತಿ ಕೆಲಸವನ್ನು ಮಾಡ್ತೀನಿ, ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಇರುತ್ತೆ. ಸೃಷ್ಟಿಯೂ ಕೂಡ ತನ್ನ ಆರಂಭವನ್ನು ಪಡೆದಂತೆ ತನ್ನ ಅಂತ್ಯವನ್ನೂ ಕೂಡ ಪಡೆಯುತ್ತೆ ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ತನ್ನ ಇಡೀ ಜೀವನದುದ್ದಕ್ಕೂ ನಾನು ಧರ್ಮವನ್ನು ಪಾಲಿಸಿ ಧರ್ಮವನ್ನು ಸ್ಥಾಪನೆ ಮಾಡಿದೆ, ಆದರೆ ನನ್ನ ಯಾದವ ಕುಲದಲ್ಲಿ ಧರ್ಮ ಸ್ಥಾಪನೆಯಾಗಲಿಲ್ಲ ಅನ್ನೋ ನೋವು ಕೃಷ್ಣನನ್ನು ಕಾಡದೇ ಇರಲಿಲ್ಲ. ಅದೆಷ್ಟೋ ಯುದ್ಧಗಳ ನಂತರ ಅದೆಷ್ಟೋ ಶಕ್ತಿಯುತವಾಗಿ ಭೀಷ್ಮನ ವಿರುದ್ಧ ಕೂಡ ಯುದ್ಧ ಮಾಡಿದಂಥ ಕೃಷ್ಣ ತನ್ನ ಯಾದವ ಕುಲದ ರಕ್ಷಣೆಯಲ್ಲಿ ಹಿಂದೆ ಉಳಿದ ಅನ್ನುವಂಥ ನೋವು ಅವನನ್ನು ಬಿಡದೆ ಕಾಡತೊಡಗಿತ್ತು. ಆದರೂ ಪರವಾಗಿಲ್ಲ, ತನ್ನ ಎಲ್ಲ ಕೆಲಸದಲ್ಲೂ ಯಶಸ್ವಿಯಾಗಿ ತನ್ನ ಇಡೀ ಜೀವನ ಪರ್ಯಂತ ಧರ್ಮ ಸ್ಥಾಪನೆ ಮಾಡಿದಂಥ ಕೃಷ್ಣ ತನ್ನ ಕೊನೆಯ ಕ್ಷಣದಲ್ಲಿ ತನ್ನನ್ನು ಪ್ರೀತಿಯಿಂದ ಆರಾಧಿಸಿದಂಥ ಎಲ್ಲರನ್ನೂ ಒಂದು ಕ್ಷಣ ಮನಸ್ಸಿನಲ್ಲಿ ನೆನೆದುಕೊಂಡ. ಅರ್ಜುನ ತನ್ನ ಪ್ರೀತಿಯ ಪಾರ್ಥನಾಗಿದ್ದ.
ಮಹಾಭಾರತ ಯುದ್ಧದಲ್ಲಿ ಅದೆಷ್ಟೋ ಸಲ ಅರ್ಜುನನ ಸಾವಿನ ಅಂಚಿನಿಂದ ಪಾರು ಮಾಡಿದ ಕೃಷ್ಣ ತನ್ನ ಸಾವಿನ ಕೊನೆಯ ಕ್ಷಣದಲ್ಲಿ ಅರ್ಜುನ ತನ್ನೊಂದಿಗೆ ಇಲ್ಲ ಅನ್ನುವಂಥ ನೋವು ಆತನಿಗಿತ್ತು. ಈ ರೀತಿಯ ವಿಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.